ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಂಬಾ ತಡ ಆಗುತ್ತೆ. ಇನ್ನೊಂದು ಅಡ್ಡದಾರಿ, ಹೋಗೋದಕ್ಕೆ ತುಂಬಾ ಕಷ್ಟವಾದ ದಾರಿ, ಆದರೆ ಗುರಿ ಮುಟ್ಟೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಈಗ ಆಧ್ಯಾತ್ಮನೇ ತಗೋ. ದೇವರನ್ನ ನಾವು ರೀಚ್ ಆಗೋದಕ್ಕೆ ಎರಡು ದಾರಿ ಇರುತ್ತೆ. ಒಂದು ಲೆಫ್ಟ್ ಹ್ಯಾಂಡ್ ಪಾತ್, ಇನ್ನೊಂದು ರೈಟ್ ಹ್ಯಾಂಡ್ ಪಾತ್. ರೈಟ್ ಹ್ಯಾಂಡ್ ಪಾತ್ ಅಂದರೆ ದೇವ್ರನ್ನ ಪೂಜೆ ಮಾಡೋದು, ಅವ್ರನ್ನ ಆರಾಧಿಸೋದು, ಅದರ ಮೂಲಕ ದೇವ್ರನ್ನ ರೀಚ್ ಆಗೋದು. ಇನ್ನು ಲೆಫ್ಟ್ ಹ್ಯಾಂಡ್ ಪಾತ್ ಅಂದರೆ ನಾವು ಅನುಸರಿಸ್ತೀವಲ್ಲ ಆ ದಾರಿ. ಅದರಲ್ಲಿ ಕ್ಷುದ್ರ ದೇವತೆಗಳ ಆರಾಧನೆ, ಭೂತಾರಾಧನೆ, ಪಿಶಾಚಿಗಳ ಆರಾಧನೆ, ಇವುಗಳ ಮೂಲಕ ನಮ್ಮ ಗುರಿಯನ್ನು ನಾವು ಮುಟ್ಟೋದು. ಇಬ್ಬರು ಗುರಿನೂ ಒಂದೇ. ಅವ್ರು ಶಿವ ಅಂತಾರೆ, ನಾವು ಭೂತನಾಥ ಅಂತೀವಿ. ಅದೆಲ್ಲ ಇರಲಿ ಬಿಡು. ಶಿವಗಾಮಿ ತಪ್ಪಿಸ್ಕೊಂಡಿದ್ದಾಳೆ ಎಂದೆಲ್ಲ, ಅವಳಿವಾಗ ಎಲ್ಲಿದ್ದಾಳೆ, ಯಾವ ಕಡೆ ಹೋಗಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ? ಅದೇ ಗುರುಜಿ, ಕನ್ಫರ್ಮೇಶನ್ ಸಿಕ್ಕಿಲ್ಲ, ಕ್ಲೂ ಸಿಕ್ಕಿದೆ ಅಷ್ಟೇ. ಮತ್ತಿನ್ಯಾತಕ್ಕೆ ತಡ? ಅಟ್ಯಾಕ್ ಮಾಡೋದು ತಾನೆ. ಶತ್ರುಗಳಿಗೆ ಸಮಯ ಕೊಟ್ಟರೆ ತಪ್ಪಿಸ್ಕೊಳ್ಳೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಾಗತ್ತೆ. ಹೌದು ಗುರುಜಿ, ನೀವು ಹೇಳೋದು ಕರೆಕ್ಟ್. ಇದಕ್ಕೆ ತಕ್ಷಣ ನಾನು ಏನಾದರೂ ಮಾಡ್ತೀನಿ. ಸರಿ, ನಿನ್ನ ಕೆಲಸನ ನೀನು ಮುಂದುವರಿಸು. ಏನಾಯಿತು ಅಂತ ನನಗೆ ಫೋನಲ್ಲಿ ತಿಳಿಸು. ನೀನು ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಯಾ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನಿನ್ನು ಬರ್ತೀನಿ. ಸರಿ ಗುರುಜಿ. ಚಿಕ್ಕಿ, ಇದೆ ನಾವು ದೀಪಾವಳಿಲಿ ಪಟಾಕಿ ಹೊಡೆದಿದ್ವಲ್ಲ, ಅದ್ರದ್ದು ವಿಡಿಯೋ.